ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಈ ಬೈಬಲ್ ಸಂಗಾತಿಗೆ ನಿಮಗೆ ಸುಸ್ವಾಗತ. ಒಂದು ವರ್ಷದಲ್ಲಿ ಬೈಬಲ್ ಇನ್ ಇಯರ್. ಹೌದು, ವಿಶೇಷವಾಗಿ ಇಂದು ನಾವು ನೋಡುವಂತಹ ಅಧ್ಯಾಯಗಳು ಆದಿಕಾಂಡ 16, 17, ಯೋಬನ ಗ್ರಂಥ 5, 6 ಹಾಗೂ ಜ್ಞಾನೋಕ್ತಿಗಳು ಅಧ್ಯಾಯ 1 ವಚನಗಳು 20ರಿಂದ 33. Yes, and today we will be reflecting on Genesis, book of Genesis, chapter 16, 17, book of Job, chapter 5 and 6, and Proverbs, chapter 1, verses 20 to 33. ಹೌದು ಪ್ರಿಯರೇ, ವಿಶೇಷವಾಗಿ ನಾವು 16ರ ಅಧ್ಯಾಯವನ್ನು ನೋಡುವಾಗ ಇಲ್ಲಿ ಅಬ್ರಹಾಮನ ಹಾಗೂ ಸಾರಾಯಳ ಈ ಒಂದು ಚಿತ್ರಣವನ್ನು ನೋಡಬಹುದು. ಹೌದು, ಸುಮಾರು ವರ್ಷಗಳು ಮಕ್ಕಳಿರಲಿಲ್ಲ. 99 ವಯಸ್ಸಾದರೂ ಹಾಗೂ 90 ಸಾರಾಯಳಿಗೆ ಆದರೂ ಮಕ್ಕಳಿರಲಿಲ್ಲ. ಆ ಒಂದು ವ್ಯಥೆ ಅವರಲ್ಲಿರುತ್ತದೆ. ವಿ ಸಿ ದಿಸ್ elderly couple who advanced in years didn't have a child. They were childless. Yes. And today we see the picture of God's mercy upon this Abraham and Sarai. Yes, my dear friends. And here Sarai takes a beautiful initiative. Seeing the delay of God's promise, she tells Abraham, see, you must get a child through your maid servant, that is Agar. ಹೌದು, ಆಗಾರಳ ಜೊತೆ ನೀನು ಸೇರುವುದರೊಂದಿಗೆ ಆಗಾರಳಿಗೆ ಹುಟ್ಟುವ ಮಗ ನಿನ್ನ ವಾರಸುದಾರನಾಗುತ್ತಾನೆ. ಆದ್ದರಿಂದ ಇಲ್ಲಿ ನಮಗೆ ಇದ್ದ ಆ ಒಂದು ಕಳಂಕ ಕಳೆದು ಹೋಗುತ್ತದೆ. ಆದರೆ ಅಬ್ರಹಾಮನಿಗೆ ಇಷ್ಟವರೆಲ್ಲ ಆದರೂ ಹೆಂಡತಿಯ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. He accepts and listens to the plan of Sarai and accepts to have child through the maid servant Agar. And we see, especially in the verses 4 to 6, where Agar is pregnant and Sarai is becoming jealous about Agar. ಹೌದು, ಇದರಲ್ಲಿ ನಾವು ನೋಡ್ತೇವೆ, ಆಗಾರಳು ಗರ್ಭಿಣಿಯಾದಾಗ ಸಾರಾಯಳು ಅವಳು ಬಹಳವಾಗಿ ಹೊಟ್ಟೆ ಕಿಚ್ಚು ಹಸುಯಿಂದ ತನ್ನ ದಾಸಿ ನೋಡಲು ಪ್ರಾರಂಭಿಸ್ತಾಳೆ. ಏಕೆಂದರೆ ಅವಳಿಗೆ ಮಗು ಆಗುತ್ತಿದೆ, ನನಗೆ ಆ ಭಾಗ್ಯ ಇಲ್ಲವಲ್ಲ. ಹೌದು ಪ್ರಿಯರೇ, ಆದರೆ ವಿಶೇಷವಾಗಿ ಅವಳನ್ನು ಕಿರುಕುಳ ಕೊಟ್ಟು ಅವಳನ್ನು ಮನೆಯಿಂದ ಓಡಿಸುತ್ತಾಳೆ. ಎಸ್, ಬಿಕಾಸ್ ಆಫ್ mistreatment of Sarai towards Agar flees from the home of Abraham. But here we could see how the angel of the Lord intervenes, appears to Agar and comforts her, consoles her, and tells her, go back to the motherland, that is, go back to Abraham's house. ಹೌದು, ಆದರೂ ಸಹ ವಿಶೇಷವಾಗಿ ದೂತರು ಅವಳಿಗೆ ಪ್ರತ್ಯಕ್ಷರಾಗಿ ಹೇಳುತ್ತಾರೆ, ಹೋಗು, ಹೆದರಬೇಡ, ನೀನು ಅಲ್ಲಿ ಹೋಗಿ ಇರು, ನಿನ್ನ ಸಂತಾನವನ್ನು ಒಂದು ಶ್ರೇಷ್ಠವಾದ ಸಂತಾನವನ್ನಾಗಿ ಮಾಡುತ್ತೇನೆ, ನಿನಗೆ ಹುಟ್ಟುವ ಮಗನಿಂದ ಆತನ ಸಂತಾನ ಮತ್ತು ಸಂತತಿ ಬೆಳಗುವುದು. ಹೌದು ಪ್ರಿಯರೇ, ಆ ಒಂದು ದೂತರ ಮಾತನ್ನು ಕೇಳಿ ಆಕೆ ಪುನಃ ವಾಪಸ್ ಹೋಗುತ್ತಾಳೆ. ಹೌದು, ಇದರ ಫಲವೇ ವಿಶೇಷವಾಗಿ ಇಸ್ಮಾಯೇಲ ಹುಟ್ಟುತ್ತಾನೆ. So as a result, we see the birth of Ishmael. Yes, and especially the Ishmael's birth is marked by tension. And this chapter highlights God's grace and his attention to the marginalized poor. ಹೌದು, ಇದರೊಂದಿಗೆ ಆ ಇಸ್ಮಾಯೇಲನ ಜನನೊಂದಿಗೆ ಅಬ್ರಹಾಮನ ಅಥವಾ ಆತನ ಸಂತತಿಯನ್ನು ಬೆಳಗುತ್ತಾರೆ ಸರ್ವೇಶ್ವರ ಸ್ವಾಮಿ. ಅದನ್ನೇ ನಾವು ಆದಿಕಾಂಡ 17ರಲ್ಲಿ ನೋಡುವಾಗ ಇಲ್ಲಿ ಆ ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಒಡಂಬಡಿಕೆ ಏನೆಂದರೆ, ಇನ್ನು ಮೇಲೆ ನೀನು ಅಬ್ರಹಾಮ. ಹೌದು, ಅಂದರೆ ಎಲ್ಲ ಜನಾಂಗಗಳಿಗೆ ಮೂಲ ಪುರುಷ. ಯು ಆರ್ ನೋ ಮೋರ್ Abraham, you are Abraham, that is father of many nations. Yes,
and he tells him that you'll be getting a son and you have to name him Isaac. ಹೌದು, ಅವನು ಹುಟ್ಟುವ ಮಗನಿಗೆ, ಸರಳಗೆ ಹುಟ್ಟುವ ಮಗನಿಗೆ ಇಸಾಕನೆಂದು ನೀವು ಹೆಸರಿಡಬೇಕು, ಅವನನ್ನು ಸಹ ಅವನ ಸಂತತಿಯನ್ನು ನಾನು ಬೆಳಗುವೆನು. ಹೌದು, ಅವರಿಗೋಸ್ಕರ ಒಂದು ಗುರುತನ್ನು ಕೊಡುತ್ತಾರೆ. ಆ ಗುರುತೇನೆಂದರೆ ಸುನ್ನತಿ ಮಾಡಿಸಿಕೊಳ್ಳಬೇಕು. ಪ್ರತಿಯೊಂದು ಗಂಡು ಮಗುವಾಗಲಿ ಅಥವಾ ಪ್ರತಿಯೊಬ್ಬ ನೀವು ವಿಶೇಷವಾಗಿ ಆ ಗಂಡು ಮಗು ಅದು ಕ್ರಯಕ್ಕೆ ಕೊಂಡುವುದಾಗಲಿ ಅಥವಾ ಇನ್ನಿತರ ಮಗುವಾಗಲಿ, ಮಕ್ಕಳಾಗಲಿ, ಕೂಲಿ ಮಕ್ಕಳಾಗಲಿ, ಅವರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ಈಚ್ ಆ್ಯಂಡ್ ಎವ್ರಿ ಮೇಲ್ ಹ್ಯಾಸ್ ಟು ಬಿ ಸರ್ಕಮ್ಸೈಸ್ಡ್. ಎಸ್, this is the sign of a physical covenant. This is the physical sign of a covenant that Lord gives to Abraham, and he listens to God and he obeys the God's commandment. And here we see how Abraham is faithful to God. But in Romans 2:29 we see circumcision of a heart. It is not the circumcision of a body, but it is the heart. ಹೌದು ಪ್ರಿಯರೇ, ಇಲ್ಲಿ ಅದೇ ರೀತಿ ಸಾರಳು, ಈ ಒಂದು ಸಾರಳ ಹೆಸರು ಸಹ ಇಲ್ಲಿ ಬದಲಾಗುತ್ತದೆ. ಸಾರಾಯಳಿಂದ ಸಾರ ಎಂಬ ಹೆಸರಿಗೆ ಅವರ ಹೆಸರನ್ನು ಬದಲಾಯಿಸ್ತಾರೆ. ಸಾರಾಯ್ ಬಿಕಮ್ಸ್ ಸಾರಾ. ಎಸ್, and she also plays a vital role in the salvation plan, in the salvation history, in the Abraham's clan. and ಅದರಂತೆ ನಾವು ನೋಡಬಹುದು, ದೇವರು ಅಬ್ರಹಾಮನ ಸಂತತಿಗೆ ಯಾವಾಗಲೂ ವಿಶ್ವಾಸ ಅರ್ಹರಾಗಿದ್ದರು, ಎಲ್ಲೂ ಅವಿಧೇಯತೆಯನ್ನು ತೋರಲ್ಲ. ಆದರೆ ಅಬ್ರಹಾಮ ದೇವರನ್ನು ಎಷ್ಟೋ ಬಾರಿ ಸಂದೇಹಪಟ್ಟ, ನಾನು ಮುದಿವಯಸ್ಸುವ ನನಗೆ ಮಕ್ಕಳಾಗುತ್ತದೆ ಎಂಬುದಾಗಿ ಅವನು ನೆನೆಸಿಕೊಂಡ, ತನ್ನಲ್ಲೇ ಯೋಚಿಸಿದ. ಆದರೆ ದೇವರು, ನೀನು ಸಂದೇಹ ಪಡಬೇಡ, ನಂಬು, ವಿಶ್ವಾಸಿಸು, ಬಿಲೀವ್ ಇನ್ ಮೀ, ಬಿಲೀವ್ ಇನ್ ಮೈ ವರ್ಡ್, ಎಸ್ ಯು ವಿಲ್ ಗೆಟ್ ಎ ಚೈಲ್ಡ್. ಹೌದು, ಆದ್ದರಿಂದ ಗಾಡ್ಸ್ ಫೇತ್ಫುಲ್ನೆಸ್ ಡಿಸ್ಪೈಟ್ ಹ್ಯೂಮನ್ ಡೌಟ್, ಅಂದರೆ ಗಾಡ್ಸ್ ಫೇತ್ಫುಲ್ನೆಸ್ ಇಸ್ ಗ್ರೇಟ್ ಡಿಸ್ಪೈಟ್ ದ ಹ್ಯೂಮನ್ ಡೌಟ್ನೆಸ್. ಆದ್ದರಿಂದ ವಿಶೇಷವಾಗಿ ಇಂದು ನಾವು ಮನಗಾಣಬೇಕು, ದೇವರ ಆ ಒಂದು ವಿಶ್ವಾಸ ಅರ್ಹತೆ ಬಹಳ ಶ್ರೇಷ್ಠವಾದ್ದು. ಅದನ್ನೇ ನಾವು ಯೋಬನ ಗ್ರಂಥ 5:6 ನೋಡುವುದಾದರೆ, ಇಲ್ಲಿ ಯೋಬನ ಸ್ನೇಹಿತನಾದ ಎಲಿಫಜ, ಅಂದರೆ ಎಲಿಫಾಸ್ ಕಾಲ್ ಫಾರ್ ಜೋಬ್ಸ್ ರಿಪೆಂಟೆನ್ಸ್. His friend gives a call to Job, come and repent. Human suffering is natural, you have to suffer, but accept the suffering. Don't blame anybody, don't blame God. And it is the advice given by his friend. But especially he is failing to realize the suffering not linked to any sin of Job. ಇಲ್ಲಿ ಯೋಬನು ಯಾವುದೇ ಪಾಪವನ್ನು ಮಾಡಲಿಲ್ಲ, ಆದರೆ ಈ ಸ್ನೇಹಿತ ತಿಳಿದಿದ್ದು ಯೋಬನು ಯಾವುದೇ ಒಂದು ಗೋಪ್ಯವಾದ ಪಾಪವನ್ನು ಮಾಡಿದಾನೆ, ಅದರಿಂದ ಇವತ್ತನಿಗೆ ಶಿಕ್ಷೆ. ಅದಲ್ಲ, ಯೋಬನು ಯಾವುದೇ ಒಂದು ಪಾಪವನ್ನು ಮಾಡಿಲ್ಲ. Job has never sinned against God. It is the willingness of God to test Job about his righteousness, about his patience and truthfulness to the Lord. ಎಸ್, ಅದೇ ರೀತಿ ವಿಶೇಷವಾಗಿ ನಾವು 17ರಿಂದ 27 ನೋಡುವಂತೆ, ದೇರ್ ಇಸ್ ಎ ಹೋಪ್ ಫಾರ್ ರೆಸ್ಟೋರೇಷನ್. Job will accept the suffering and he hopes his whole life, health, everything to be restored. ಹೌದು, ಯಾತನನ್ನು ಒಪ್ಪಿಕೊಳ್ಳುತ್ತಾನೆ, ಎಲ್ಲವನ್ನು ಒಪ್ಪಿಕೊಂಡು ನನಗೂ ಒಂದಿನ ಮುಕ್ತಿ ಇದೆ, ವಿಮೋಚನೆ ಇದೆ, ಈ ಯಾತನೆಯಿಂದ, ಕಷ್ಟದಿಂದ, ಸಂಕಟದಿಂದ, ನೋವಿನಿಂದ. ಆದ್ದರಿಂದ ಅವನು ಅಲ್ಲಿ ಧೈರ್ಯವಾಗಿ ನಿಂತುಕೊಳ್ಳುತ್ತಾನೆ. ಹೌದು ಪ್ರಿಯರೇ, ಅದನ್ನೇ ನಾವು ಜ್ಞಾನೋಕ್ತಿಗಳಲ್ಲೂ ಸಹ ಅಧ್ಯಾಯ 1 ವಚನಗಳು 20ರಿಂದ 33 ನೋಡುತ್ತೇವೆ. ಇಲ್ಲಿ ಜ್ಞಾನವನ್ನು ಸರ್ವೇಶ್ವರ ಸ್ವಾಮಿ ಓರ್ವ ಮಹಿಳೆಗೆ ಹೋಲಿಸಿದ್ದಾರೆ. ಹೇಗೆ ಆಕೆ ಮಹಿಳೆ ಆ ಜ್ಞಾನದಿಂದ ಹಾದಿ ಬೀದಿಗಳಲ್ಲಿ ಕೂಗುತ್ತಾ ಇರುತ್ತಾಳೆ. ಆಕೆಯ ಸ್ವರವನ್ನು ಯಾರು ಗುರುತಿಸದೆ ಹೋದರು, ಯಾರು ಒಪ್ಪಿಕೊಳ್ಳದೆ ಹೋದರು, ನಿರಾಕರಿಸಿದರು, ನಿರ್ಲಕ್ಷಿಸಿದರು. ಎಸ್, ಹಿಯರ್ in the book of Proverbs chapter 1 verses 20 to 33 we see wisdom depicted
as a woman crying in the streets, embracing the understanding. And this public proclamation emphasizes that wisdom is not hidden. Wisdom is always available, accessible, and we are willing to respond to the call of God. Although consequences of rejecting wisdom, there are many consequences. The consequences is we become fools in the eyes of the world. Rejecting wisdom is rejecting God Himself, rejecting God's guidance. ಆದ್ದರಿಂದ ಯಾವಾಗ ನಾವು ಜ್ಞಾನವನ್ನು ತಿರಸ್ಕರಿಸ್ತೇವೆ, ಅಲ್ಲಿ ದೇವರನ್ನು ತಿರಸ್ಕರಿಸಿದಂತೆ, ದೇವರ ಮಾರ್ಗದರ್ಶನವನ್ನು ತಿರಸ್ಕರಿಸಿದಂತೆ, ದೇವರ ಪ್ರೀತಿಯನ್ನು, ದೇವರ ಸುಜ್ಞಾನವನ್ನು ತಿರಸ್ಕರಿಸಿದಂತೆ. ಅದರಿಂದ ಪ್ರಿಯರೇ, ವಿಶೇಷವಾಗಿ ನಮ್ಮ ಸುರಕ್ಷತೆ, ನಮ್ಮ ಆ ಒಂದು ನಂಬಿಕೆ ಎಲ್ಲವೂ ದೇವರ ಜ್ಞಾನದಲ್ಲಿ. ಅದಕ್ಕಾಗಿ ಸೊ ಲೆಟ್ ಅಸ್ ಪ್ರೇ ಫಾರ್ ದ ವಿಸ್ಡಮ್ ಆಫ್ ದ ಲಾರ್ಡ್ ಬಿ ಅಪಾನ್ ಅಸ್, ಅಪಾನ್ ಅ ಫ್ಯಾಮಿಲಿ, ಅಪಾನ್ ಈಚ್ ಆ್ಯಂಡ್ ಎವ್ರಿ ಒನ್. ಎಲ್ಲರಲ್ಲಿ, ಎಲ್ಲರ ಮೇಲೆಯೂ ದೇವರ ವಿಜ್ಞಾನ, ದೇವರ ಪ್ರಭೆ, ದೇವರ ಸುರಕ್ಷತೆ ಇರಲಿ. ಸುರಕ್ಷಿತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.